ಭಾರತದ ಧರ್ಮ ಸ್ವಾತಂತ್ರ್ಯ ಮತ್ತು ಸೇನಾ ಶಿಸ್ತಿನ ನಡುವೆ ನಡೆಯುತ್ತಿರುವ ಮಹತ್ವದ ನ್ಯಾಯಾಂಗ ಪ್ರಕರಣವೊಂದನ್ನು ಈಗ ನಾವು ಅನ್ವೇಷಿಸೋಣ. 2025 ಮೇ 30ರಂದು ಡೆಲ್ಲಿ ಹೈಕೋರ್ಟ್ ನೀಡಿದ ಸ್ಯಾಮುಯಲ್ ಕಮಲೇಶನ್ ವಿರುದ್ಧ ಭಾರತ ಸರ್ಕಾರ ದಾಖಲಿಸಿದ ಪ್ರಕರಣದ ತೀರ್ಪು ಒಬ್ಬ ಸೇನಾ ಅಧಿಕಾರಿ ತನ್ನ ವೈಯಕ್ತಿಕ ಧರ್ಮದ ನಂಬಿಕೆಯನ್ನು ಮುಂದಿಟ್ಟುಕೊಂಡು ಭಾರತೀಯ ಸೇನೆಯ ಏಕತೆ ಹಾಗೂ ಆದೇಶ ಪಾಲನೆಯ ಮೇಲಾದ ಪರಿಣಾಮವನ್ನು ಚರ್ಚೆಗೆ ತಂದಿದೆ. ಲೆಫ್ಟಿನೆಂಟ್ ಸ್ಯಾಮುಯಲ್ ಕಮಲೇಶನ್ ಅವರನ್ನು ಅವರ ರೆಜಿಮೆಂಟಿನ ಧಾರ್ಮಿಕ ಆಚರಣೆಗಳಲ್ಲಿ ಪೂರ್ಣವಾಗಿ ಪಾಲ್ಗೊಳ್ಳಲು ನಿರಾಕರಿಸಿದ ಕಾರಣದಿಂದ ಸೇವೆಯಿಂದ ವಜಾಗೊಳಿಸಲಾಗಿದ್ದು, ಈ ಪ್ರಕರಣ ಭಾರತೀಯ ಸೇನೆ ಹಾಗೂ ಸಮಾಜದ ಧರ್ಮನಿಷ್ಠೆಯ ವಿವಾದಾತ್ಮಕ ಗಡಿಬಿಡಿಯನ್ನು ಬಯಲಿಗೆಳೆದಿದೆ. ಲೆಫ್ಟಿನೆಂಟ್ ಕಮಲೇಶನ್ ಅವರು 2017ರ ಮಾರ್ಚಿನಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆಯಾದರು. ಅವರು ಸೇವೆ ಸಲ್ಲಿಸಿದ 3ನೇ ಅಶ್ವದಳ ರೆಜಿಮೆಂಟ್ನಲ್ಲಿ ಸಿಖ್, ಜಾಟ್ ಮತ್ತು ರಾಜಪೂತರು ಪ್ರಮುಖವಾಗಿ ಸೇರಿದರು. ಆದರೆ ಅವರ ಕ್ರೈಸ್ತ ನಂಬಿಕೆಯ ಕಾರಣದಿಂದ ಅವರು ಪೂಜೆ, ಹವನ, ಆರತಿ ಮುಂತಾದ ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸಲು ನಿರಾಕರಿಸಿದರು. ಅವರು ದೇವಾಲಯ ಅಥವಾ ಗುರುದ್ವಾರದ ಗರ್ಭಗುಡಿಯೊಳಗೆ ಪ್ರವೇಶಿಸಲು ತಯಾರಿರಲಿಲ್ಲ. ತಮ್ಮ ಧರ್ಮವು ಪ್ರತಿಮಾ ಪೂಜೆಗೆ ವಿರೋಧವಾಗಿದ್ದು, ಇಂತಹ ಆಚರಣೆಗಳಲ್ಲಿ ಭಾಗವಹಿಸುವುದರಿಂದ ತಮ್ಮ ನಂಬಿಕೆಗೆ ಧಕ್ಕೆ ಉಂಟಾಗುತ್ತದೆ ಎಂಬುದನ್ನು ಅವರು ಒತ್ತಿ ಹೇಳಿದರು. ಅವರು ಕಚೇರಿಯ ಸಮೀಪದಲ್ಲಿ ನಿಂತು ಚಪ್ಪಲಿಗಳನ್ನು ಕಳಚಿ ಟುಪ್ಪಿ ಧರಿಸಿ ಗೌರವ ಸೂಚಿಸುತ್ತಿದ್ದರು. ಇವರ ನೇತೃತ್ವದ ಪಡೆ ಇದಕ್ಕೆ ತಡೆ ನೀಡಿದಿಲ್ಲ ಎಂದರು. ಆದರೆ ಸೇನೆ ಇದನ್ನು ಶಿಸ್ತು ಭಂಗವೆಂದು ಪರಿಗಣಿಸಿ 2021ರ ಮಾರ್ಚಿನಲ್ಲಿ ಇವರನ್ನು ನಿವೃತ್ತಿಪಡಿಸಿತು. ಪಿಂಚಣಿ, ಗ್ರಾಚ್ಯುಟಿ ಇಲ್ಲದೆ ಕಮಲೇಶನ್ ತಮ್ಮ ವಿರುದ್ಧ ನಡೆದ ಕ್ರಮವನ್ನು ಪ್ರಶ್ನಿಸಿ ಸೇನೆಯಲ್ಲಿಯೇ ಧರ್ಮದ ಸ್ವಾತಂತ್ರ್ಯಕ್ಕೆ ಇರುವ ಮಿತಿಗಳ ಬಗ್ಗೆ ವಿಚಾರಿಸಿದವರು. ಅವರು ತಮ್ಮ ಭಾಗಶಃ ಪಾಲ್ಗೊಳ್ಳುವಿಕೆಯನ್ನು ಗೌರವ ಸೂಚನೆಯಾಗಿ ವಿವರಿಸಿದರು. ತಮ್ಮ ರೆಜಿಮೆಂಟ್ನಲ್ಲಿ ಕ್ರೈಸ್ತ ದೇವಾಲಯ ಅಥವಾ ಸರ್ವಧರ್ಮ ಸ್ಥಳ ಇಲ್ಲದಿರುವುದನ್ನು ಅವರು ಉದಾಹರಿಸಿಕೊಂಡು ಸೇನೆಯ ಅಂತರ್ಧರ್ಮ ಸಹಿಷ್ಣುತೆ ಪ್ರಶ್ನಿಸಿದರು. ಅವರು ಪರ್ಯಾಯ ತರಬೇತಿ ಕೋರ್ಸ್ಗಳು, ಯುಎನ್ ನಿಯೋಜನೆಗಳು, ವಾರ್ಷಿಕ ಗುಪ್ತ ವರದಿಗಳಲ್ಲಿನ ತಾತ್ಕಾಲಿಕ ಟೀಕೆಗಳು ಎಲ್ಲ ದಂಡನೆ ಕ್ರಮ ಅವರಿಗೆ ವಿರುದ್ಧವಾಗಿ ಕೈಗೊಳ್ಳಲಾಯಿತು ಎಂಬ ಆರೋಪವನ್ನು ಮಾಡಿದರು. 2019ರಲ್ಲಿ ಶಿಸ್ತು ಮತ್ತು ಎಚ್ಚರಿಕೆಯ ನಿಷೇಧ ಕೂಡ ವಿಧಿಸಲಾಯಿತು. ಅವರು ಸೇನಾ ನಿಯಮಗಳ ಸೆಕ್ಷನ್ 27ರ ಅಡಿಯಲ್ಲಿ ಸ್ಟಾಟ್ಯೂಟರಿ ಕಂಪ್ಲೇಂಟ್ ಸಲ್ಲಿಸಿದರು. ಅವರ ಪರ ವಕೀಲರು ಸುಪ್ರೀಂ ಕೋರ್ಟ್ನ ಬಿಜೋಯಿ ಇಮ್ಮಾನುಯೇಲ್ ಪ್ರಕರಣವನ್ನು ಉಲ್ಲೇಖಿಸಿ ಆರ್ಮಿ ಅಥವಾ ಸೇನೆ ನಿಯಮಗಳ ಪ್ರಕಾರ ಎಲ್ಲ ಧರ್ಮಗಳ ಗೌರವ ಕಡ್ಡಾಯ ಎಂಬುದನ್ನು ತೋರಿಸಿದರು. ಇದಕ್ಕೆ ವಿರುದ್ಧವಾಗಿ ಸೇನೆ ತನ್ನ ಪಾಲನ್ನು ಶಿಸ್ತು, ಏಕತೆ ಮತ್ತು ಕಾರ್ಯಕ್ಷಮತೆಗೆ ಒತ್ತು ಕೊಟ್ಟು ನಿಲ್ಲಿಸಿಕೊಂಡಿತು. ಧಾರ್ಮಿಕ ಆಚರಣೆಗಳು ಸೇನೆಯಲ್ಲಿ ಸ್ಫೂರ್ತಿಗೆ ದಾರಿ ಮಾಡಿಕೊಡುತ್ತವೆ ಮತ್ತು ಒಬ್ಬ ಅಧಿಕಾರಿ ತಿರಸ್ಕಾರ ಮಾಡಿದರೆ ಘಟಕದ ಏಕತೆಗೆ ಧಕ್ಕೆ ಬರುತ್ತದೆ ಎಂಬುದನ್ನು ಸೇನೆ ಪ್ರತಿಪಾದಿಸಿತು. ಈ ಆಚರಣೆಗಳು ಧಾರ್ಮಿಕವಾದವುಗಳಷ್ಟೇ ಅಲ್ಲ, ಸೇನಾ ಕೃತ್ಯಗಳು ಹೌದು ಎಂದು ಸೇನೆ ಹೈಕೋರ್ಟ್ಗೆ ವಿವರಿಸಿತು. ಸೆಕ್ಯುಲರ್ ಸಾಂಸ್ಕೃತಿಕ ಪರಂಪರೆ ಎಂಬ ಹೆಸರಿನಲ್ಲಿ ಈ ಆಚರಣೆಗಳನ್ನು ಜಾರಿ ಮಾಡುವುದು ಅಧಿಕಾರಿ ಶಿಸ್ತಿಗೆ ಬದ್ಧರಾಗಿರಬೇಕು ಎಂಬ ಅಡಿಯಲ್ಲಿ ನ್ಯಾಯವಿರುತ್ತದೆ ಎಂಬ ಅಭಿಪ್ರಾಯವನ್ನು ಪ್ರತಿಪಾದಿಸಲಾಯಿತು. ಕೋರ್ಟ್ ನೇರವಾಗಿ ಆಡಳಿತಾತ್ಮಕವಾಗಿ ವಜಾ ಮಾಡಿದ ಕ್ರಮ ಸೇನೆಯ ಸ್ಥಿರತೆಗಾಗಿ ಅನಗತ್ಯ ವಿವಾದ ತಪ್ಪಿಸಲು ಕೈಗೊಂಡ ತಂತ್ರ ಎಂದು ವಿವರಿಸಲಾಯಿತು. 2025ರ ಮೇ 30ರಂದು ತೀರ್ಪು ನೀಡಿದ ಡೆಲ್ಲಿ ಹೈಕೋರ್ಟ್ ಕಮಲೇಶನ್ ಅವರ ವಜಾ ಕ್ರಮವನ್ನು ನ್ಯಾಯಯುಕ್ತವೆಂದು ಮತ್ತು ಧರ್ಮ ಸ್ವಾತಂತ್ರ್ಯವನ್ನು ಸಂವಿಧಾನದ ಆರ್ಟಿಕಲ್ 25 ಅಡಿಯಲ್ಲಿ ಒಪ್ಪಿಕೊಂಡರೂ ಸೇನೆಯಲ್ಲಿ ಶಿಸ್ತುಗಾಗಿ ಅದನ್ನು ನಿರ್ಬಂಧಿಸುವ ಅವಕಾಶ ಆರ್ಟಿಕಲ್ 33 ಅಡಿಯಲ್ಲಿ ಇರುವುದಾಗಿ ತೀರ್ಪು ನೀಡಿತು. ಬಿಜೋಯಿ ಇಮ್ಮಾನುಯೇಲ್ ಅಥವಾ ಇತರ ನಾಗರಿಕ ಪ್ರಕರಣಗಳಿಂದ ಈ ಪ್ರಕರಣ ಭಿನ್ನವಾಗಿದೆ ಎಂಬುದನ್ನು ನ್ಯಾಯಾಲಯ ಸ್ಪಷ್ಟಪಡಿಸಿತು. ಕೋರ್ಟ್ ಹೇಳಿದ್ದು ಇದು ಧರ್ಮದ ಬಗ್ಗೆ ಅಲ್ಲ, ಇದು ಒಂದು ಕಾನೂನುಬದ್ಧ ಆದೇಶ ಪಾಲನೆಯ ಬಗ್ಗೆ ಎಂಬುದಾಗಿದೆ. ಆದರೆ ಈ ತೀರ್ಪು ಒಂದು ಪ್ರಮುಖ ಪ್ರಶ್ನೆ ಎಬ್ಬಿಸುತ್ತದೆ: ಸೇನೆಯ ಧರ್ಮನಿರಪೇಕ್ಷತೆಯ ಧ್ಯೇಯಕ್ಕೆ ಧಾರ್ಮಿಕ ಆಚರಣೆಗಳನ್ನು ಕಡ್ಡಾಯಗೊಳಿಸುವುದು ಎಷ್ಟು ಸೂಕ್ತ? ಈ ತೀರ್ಪು ಒಂದು ಮಹತ್ವದ ನ್ಯಾಯಪ್ರಾಯ ಪ್ರಮಾಣವಾಗಿ ಮಾರ್ಪಟ್ಟಿದ್ದು, ಸೇನೆಯಲ್ಲಿ ಶಿಸ್ತು ಧರ್ಮದ ಅಭಿವ್ಯಕ್ತಿಯ ಮೇಲ್ಪಟ್ಟು ಸಾಗಬೇಕು ಎಂಬ ಸಂದೇಶ ನೀಡಿದೆ. ಇದು ಅಲ್ಪಸಂಖ್ಯಾತ ಧರ್ಮೀಯರನ್ನು ಪ್ರಭಾವಿಸಲು ಸಾಧ್ಯವಿರುವ ತೀರ್ಪಾಗಿದೆ. ವಿಶೇಷವಾಗಿ ಧಾರ್ಮಿಕವಾಗಿ ಬಲಿಷ್ಠ ಸರ್ವಧರ್ಮ ಸ್ಥಳದ ಕೊರತೆ, ಅಧಿಕಾರಿ ವೈವಿಧ್ಯತೆಯಲ್ಲಿ ತಾರತಮ್ಯ ಮತ್ತು ತೀವ್ರವಾದ ದಂಡಾತ್ಮಕ ಕ್ರಮಗಳು ಇಂತಹ ಧಾರ್ಮಿಕ ವಿನಾಯಿತಿಗಳ ಬಗ್ಗೆ ತೀವ್ರ ಚರ್ಚೆಗೆ ನಾಂದಿಯಾಗಿದೆ. ಭಾರತೀಯ ಸೇನೆಯ ಧರ್ಮನಿರಪೇಕ್ಷತೆ ಕುರಿತು ಸಮಗ್ರ ಚರ್ಚೆಗೆ ಈ ತೀರ್ಪು ದಾರಿ ಮಾಡಿಕೊಡುತ್ತದೆ. ಸೇನೆ ಸರ್ವಧರ್ಮ ಸ್ಥಳ, ವಿವಿಧ ಧರ್ಮಗಳ ಧಾರ್ಮಿಕ ಶಿಕ್ಷಕರನ್ನು ತರಬೇತಿ ನೀಡುವ ಮೂಲಕ ಸಾಂಸ್ಥಿಕ ಹಿತಾಸಕ್ತಿಯ ನಿರ್ವಹಣೆಗೆ ಹರಸಾಹಸ ಮಾಡುತ್ತಿದೆ. ಆದರೆ ಈ ತೀರ್ಪು ಧಾರ್ಮಿಕ ಆಚರಣೆಗಳನ್ನು ಸೇನಾ ಏಕತೆಗೆ ಅಗತ್ಯವೆಂದು ಪರಿಗಣಿಸಿ ವೈಯಕ್ತಿಕ ನಂಬಿಕೆಗಳ ಬಗ್ಗೆ ಸ್ಪಷ್ಟ ಸಮಾಧಾನ ನೀಡದಂತಾಗಿದೆ.
ಇವು ಧಾರ್ಮಿಕ ಆಚರಣೆಗಳು ಅಲ್ಲ, ಸೈಕ್ಯುಲರ್ ಮೋಟಿವೇಶನಲ್ ಪರಂಪರೆ ಎಂಬ ನ್ಯಾಯಾಲಯದ ಮೌಲ್ಯಮಾಪನ ವೈವಿಧ್ಯಮಯ ಸಮಾಜದಲ್ಲಿ ವೈಯಕ್ತಿಕ ನಂಬಿಕೆಗಳಿಗೆ ಎಷ್ಟು ಸ್ಥಳವಿದೆ ಎಂಬುದನ್ನು ಪ್ರಶ್ನೆಗೊಳಿಸುತ್ತದೆ. ಅಂತಿಮವಾಗಿ ಡೆಲ್ಲಿ ಹೈಕೋರ್ಟ್ನ ತೀರ್ಪು ಸ್ಯಾಮುಯಲ್ ಕಮಲೇಶನ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಎಂಬ ಪ್ರಕರಣದಲ್ಲಿ ಧರ್ಮೀಯ ಅಭಿವ್ಯಕ್ತಿಯ ಬದಲಿಗೆ ಶಿಸ್ತು ಮತ್ತು ಘಟಕ ಏಕತೆಗೆ ಆದ್ಯತೆ ನೀಡಿರುವುದು ಭಾರತೀಯ ಸೇನೆಗೆ ಒಂದು ತಿರುವು ಬಂದ ಮುನ್ನೋಟ. ಇದು ಭಾರತೀಯ ಶಸ್ತ್ರಬಲಗಳಲ್ಲಿ ಧರ್ಮೀಯ ವಿನಾಯಿತಿಗಳಿಗೆ ಸಂಬಂಧಿಸಿದ ನೀತಿಗಳ ರೂಪುಗೊಳ್ಳುವಿಕೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ತೀರ್ಪು ಸುಪ್ರೀಂ ಕೋರ್ಟ್ಗೆ ಹೋಗುವ ಸಾಧ್ಯತೆ ಇರುವುದರಿಂದ ಧರ್ಮೀಯ ಸಾಮರಸ್ಯ ಮತ್ತು ಸೇನಾ ಶಿಸ್ತಿನ ನಡುವಿನ ಸಮತೋಲನದ ಕುರಿತು ಮುಂದಿನ ಚರ್ಚೆಗಳನ್ನು ಪ್ರೇರೇಪಿಸಲಿದೆ. ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.